ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ಯತೀಂದ್ರ ಇವರೆಲ್ಲರೂ ಕೂಡ ಒಂದು ಮಾರ್ಮಿಕ ಮಾತುಗಳನ್ನು ಆಡ್ತಿದ್ದಾರೆ. ಯತೀಂದ್ರ ಹೇಳಿದ ಮಾತನ್ನ ಸಿಎಂ ಹೇಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಯತೀಂದ್ರ ಅವ್ರು ಏನು ಹೇಳಿದ್ರಲ್ಲ, ಇದೀಗ ಯತೀಂದ್ರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನಿಸುತ್ತೋ ಅದೇ ಅಂತಿಮ ಅಂತ ಹೇಳಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸೊ ಹೀಗೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಅಧಿಕಾರ ಹಂಚಿಕೆ ಅಥವಾ ಈ ನಾಯಕತ್ವ ಬದಲಾವಣೆಯ ಬಗ್ಗೆ ಏನು ಹೇಳಿದ್ರು, ಅದಕ್ಕೆ ಡಿ.ಕೆ. ಕೊಟ್ಟಂತಹ ಪ್ರತಿಕ್ರಿಯೆ, ಇದೆಲ್ಲದಕ್ಕೂ ಸಿಎಂ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡಿ. There is no tussle for CM post right now. I have already told you. Now everything is clear. The High Command has clearly said. As of now, there will be no change in the leadership. There is no tussle for CM post right now. I have already told you. Now everything is clear. The High Command has clearly said. As of now, there will be no. Not following parties recommend or making any statement that my father will remain as CM of INS. I think CM will reply for him. Not following parties recommend or making any statement that my father will remain as CM of INS. I think CM will reply for him. Not following parties. ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸಹದೇವ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ಯತೀಂದ್ರ ಅವರು ಮಾತಾಡಿದಂತಹ ರೀತಿ, ಅದರಲ್ಲೂ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದೆ. ಆಸ್ ಆಫ್ ನೌ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಅಧಿಕಾರ ಹಂಚಿಕೆ ಅಥವಾ ಅಧಿಕಾರ ಬದಲಾವಣೆ ಬಗ್ಗೆ ಯಾವುದೇ ಮಾತೇ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಹೇಳಿದ್ರು. ಅದಕ್ಕೆ ಡಿ.ಕೆ. ಕೊಟ್ಟಂತಹ ಉತ್ತರ, ಮತ್ತೆ ಸಿಎಂ ಕೊಟ್ಟಂತಹ ಉತ್ತರ ನಾವು ಕೂಡ ಗಮನಿಸ್ತಾ ಇದ್ವಿ. ಇದೆಲ್ಲದರ ಬೆನ್ನಲ್ಲಿ ಈಗ ಸರ್ಕ್ಯೂಟ್ ಹೌಸ್ಗೆ ಕರೆಸ್ಕೊಂಡಿದ್ದಾರೆ ಯತೀಂದ್ರ ಅವರನ್ನ ಅನ್ನುವಂಥದ್ದು ಇನ್ನು ಕೂಡ ಒಳಗಡೆ ಚರ್ಚೆ ಆಗ್ತಿದೆಯಾ, ಯಾರೆಲ್ಲ ಇದ್ದಾರೆ, ಏನು ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಹದೇವ್? ಪಟ್ಟದ ಆಟದ ಬಿಕ್ಕಟ್ಟು ಯಾಕೋ ಬಗೆಹರಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಸದ್ಯ ಈಗ ಒಂದು ಕಡೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆ ಬಂದರೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತೇಳಿ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಇದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ಉತ್ತರವನ್ನು ಸಿಎಂ ಅವರೇ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದಾದ ಬಳಿಕ ಸಿಎಂ ಅವರು ಕೂಡ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಸದ್ಯ ಈಗ ಯತೀಂದ್ರ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಮುಜುಗರಕ್ಕೆ ಈಡು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರ ಯತೀಂದ್ರ ಅವ್ರನ್ನ ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಕರೆಸ್ಕೊಂಡು ಏನು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ನಾನು ಕೂಡ ಸರ್ಕಿಟ್ ಹೌಸ್ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈ ಒಂದು ಸರ್ಕಿಟ್ ಹೌಸ್ನಲ್ಲಿ ಈಗ ಒಂದು ಕಡೆ ಸಿದ್ದರಾಮಯ್ಯ ಅವರು ಅಷ್ಟೇ ಅಲ್ಲ, ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅದರ ಜೊತೆಗೆ ಎಚ್.ಸಿ. ಮಹದೇವಪ್ಪ ಅವರು ಕೂಡ ಈಗಾಗಲೇ ಬಂದಿರುವಂಥದ್ದು. ಪ್ರತ್ಯೇಕವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಅವರು, ಅದರ ಜೊತೆಗೆ ಮಹದೇವಪ್ಪನವರು 4 ಜನ ಸೇರಿಕೊಂಡು ಪ್ರತ್ಯೇಕವಾಗಿ ಮಾತುಕತೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಈಗ ಒಂದು ಯತೀಂದ್ರ ಅವರು ಮೊನ್ನೆ ಕೂಡ ಒಂದು ಏನು ಹೇಳಿಕೆ ಕೊಟ್ಟಿತ್ತು, ಅದಾದ ಬಳಿಕ ಎಲ್ಲೂ ಕೂಡ ಯತೀಂದ್ರ ಅವರು ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ಬಂದಿತ್ತು. ಇದನ್ನು ಹೊರತಾಗಿಯೂ ಕೂಡ ಇವತ್ತು ಬೆಳಗ್ಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಮತ್ತೊಂದು ಹೇಳಿಕೆಯನ್ನು ಯತೀಂದ್ರ ಅವರು ಕೊಡ್ತಾರೆ. ಸೊ ಇದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಆ ಹೇಳಿಕೆಯನ್ನು ಕೇಳಿದ ಬಳಿಕ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡದೆ ನೇರವಾಗಿ ಸಿಎಂ ಅವರತ್ತ ಬೊಟ್ಟು ಮಾಡಿರ್ತಾರೆ. ಸೊ ಹೀಗಾಗಿ ಸದ್ಯ ಈಗ ಸಿಎಂ ಅವರೇ ಯತೀಂದ್ರ ಅವ್ರನ್ನ ಕರೆಸ್ಕೊಂಡು ಎಲ್ಲ ಒಂದು ಕಡೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋಕ್ಕೂ ಕೂಡ ಈಗಾಗಲೇ ಮುಂದಾದ್ರ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಒಂದು ಹಂತದಲ್ಲಿ ತಂದೆ ಮಕ್ಕಳ ನಡುವಿನ ಏನು ಮಾತುಕತೆ ಒಂದು ಕಡೆ ಆದರೆ, ಈ ಒಂದು ಮಾತುಕತೆ ನಡುವೆ ಕೂಡ ಇಬ್ಬರು ಸಚಿವರು, ಆಪ್ತ ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಏನಿದ್ದಾರೆ ಅವರು ಯಾವಾಗಿರಲು ಸಿದ್ದರಾಮಯ್ಯ ಅವರ ಕಟ್ಟ ಆಪ್ತ ಶಿಷ್ಯರಾಗಿರುವಂಥದ್ದು. ಸೊ ಅವ್ರ ಮೂಲಕ ಏನಾದರೂ ಯತೀಂದ್ರ ಅವ್ರನ್ನ ಸರಿ ಮಾಡುವಂಥ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ. ಯಾಕಂದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಬಾರಿ ಈಗಾಗಲೇ ಯತೀಂದ್ರ ಅವರಿಗೆ ಹೇಳಿದ್ರು ಕೂಡ ಇವತ್ತು ಮತ್ತೆ ಅಂಥದ್ದೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರ ಮೂಲಕ ಕೂಡ ಯತೀಂದ್ರ ಅವರಿಗೆ ಈ ರೀತಿ ಹೇಳಿಕೆಗಳನ್ನು ಕೊರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸೂಚನೆ ಕೊಡೋಕೆ ಕರೆಸಿದ್ರ ಅನ್ನುವಂಥದ್ದು. ಸದ್ಯ ಈಗ ಸರ್ಕಿಟ್ ಹೌಸ್ನಲ್ಲಿ ಏನು 4 ಜನ
ಜನ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಯತೀಂದ್ರ ಅವರು ಕೂಡ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಈ ರೀತಿ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಇವತ್ತಿಂದ ಇಡಿಸ್ತಾರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಕಾದ್ ನೋಡ್ಬೇಕಿದೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಸಹದೇವ್.